ಒನ್ಸ್ ಅಪಾನ್ ಎ ಟೈಮಲ್ಲಿ ತುಮಕೂರಿಗೆ ಜೀವನ ಕೊಟ್ಟಿದ್ದ ಕೆರೆ ಇದು. ಅದು ಹೆಂಗಪ್ಪ ಅಂದ್ರೆ ಒಂದು ಟೈಮಲ್ಲಿ ಅಮನಿ ಕೆರೆ ಫುಲ್ಲು ಡ್ರೈ ಆಗಿತ್ತು, ನೀರಿಲ್ಲದೆ ಖಾಲಿಯಾಗಿತ್ತು. ಅವಾಗ ತುಮಕೂರಿಗೆ ನೀರಿನ ಪ್ರಭಾವ ಜಾಸ್ತಿ ಆಗೋಯ್ತು. ನೀರಿಲ್ಲದೆ ತುಂಬ ಎಫೆಕ್ಟ್ ಬಿತ್ತು ತುಮಕೂರಿಗೆ. ಅವಾಗ ತುಮಕೂರಿನ ಕಣ್ಣು ಬಿದ್ದಿದೆ ನಮ್ಮ ಮೈದಾಳ ಕೆರೆ ಮೇಲೆ. ಆ ಟೈಮಲ್ಲಿ ಮೈದಾಳ ಕೆರೆ ಫುಲ್ ತುಂಬಿತ್ತು. ಅವಾಗ ಮೈದಾಳ ಕೆರೆ ನೀರು ಅಮನಿ ಕೆರೆಗೆ ಕಳಿಸಿ ಮೈದಾಳ ಕೆರೆ ಪೂರ್ತಿ ಖಾಲಿ ಆಯಿತು. ಅವಾಗ ನೀರು ಖಾಲಿ ಆದ್ಮೇಲೆ ಮೈದಾಳ ಕೆರೆದು ತುಂಬ ವರ್ಷಗಳೇ ಆಯಿತು ಈ ಥರ ತುಂಬಕ್ಕೆ. ಇವಾಗ ಒಂದು 5 ವರ್ಷದ ಹಿಂದೆಯಿಂದ ಮಾತ್ರ ಹಿಂಗೆ ತುಂಬಿ ಕೋಡಿ ಹರಿತಾ ಇರೋದು ಈ ಕೆರೆ. ಸುಮಾರು ಬೇರೆ ಕೆರೆಗಳು ಹೋಗ್ತಾ ಹೋಗ್ತಾ ಸ್ಲೋಪ್ ಆಗಿ ಇರುತ್ತೆ ಒಳಗಡೆ, ಅಂದರೆ ದಡದಿಂದ ಸೆಂಟ್ರಾಗಿ ಹೋಗ್ತಾ ಹೋಗ್ತಾ ಆಳ ಇರುತ್ತೆ. ಆದರೆ ಈ ಕೆರೆ ಹಂಗಲ್ಲ, ಅಲ್ಲಲ್ಲಿ ಗುಂಡಿಗಳಿದಾವೆ, ಅಲ್ಲಲ್ಲಿ ಆಳ ಕಮ್ಮಿ ಇದೆ. ಆ ಥರ ಈ ಕೆರೆ ಒಳಗಿರೋದು. ಇದು ಯಾಕೆ ಹಿಂಗಿದೆ ಅಂದರೆ, ಅವಾಗ ಒಂದು 10 ವರ್ಷ 15 ವರ್ಷದ ಹಿಂದೆ ಎಲ್ಲ ಗೌರ್ಮೆಂಟ್ ಅವರೇ ಲೀಗಲಾಗಿ ಪರ್ಮಿಷನ್ ಕೊಟ್ಟಿರು ಮಳೆ ತುಂಬೋದು ಮತ್ತು ಮಣ್ಣು ತುಂಬೋದೆಲ್ಲ. ಅವಾಗ ಈ ಕೆರೆಯಲ್ಲಿ ಸುಮಾರು ಜನ ಮಳ್ಳೆಲ್ಲ ತುಂಬೋರು. ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಣ್ಣು ತುಂಬ್ಕೊಳೋರು, ಮಣ್ಣು ತುಂಬ್ಕೊಳೋರು JCB ಇಂದ ಎಲ್ಲ ಹಾಕ್ಸಿ. ಅದಕ್ಕೆ ಈ ಕೆರೆಯಲ್ಲಿ ಅಲ್ಲಲ್ಲಿ ಗುಂಡಿ ಆಳ ಕಮ್ಮಿ ಆ ಥರ ಎಲ್ಲ ಇರೋದು. ಮತ್ತು ಅವಾಗ ಮಣ್ಣೆಲ್ಲ ತುಂಬಕ್ಕೆ ಬರುವಾಗ ಇಲ್ಲಿ ದಡ ಎಲ್ಲ ಕುಸಿದು ಸುಮಾರು ಜನ ಒಂದು 2-3 ಸತ್ತೋಗೋರೆ ಅಂತ ಹೇಳೋರೆ. ಅದು ನನಗೇನು ಗೊತ್ತಿಲ್ಲ. ಇಲ್ಲಿ ಅವ್ರ ಜೊತೆ ಮಳೆ ತುಂಬಕ್ಕೆ ಬರೋ ಜನಗಳೆಲ್ಲ ಹೇಳಿರೋದನ್ನ ಕೇಳಿದ್ದೀನಿ. ಅದು ಸುಳ್ಳೋ ಸತ್ಯನೋ ಅದು ಗೊತ್ತಿಲ್ಲ ನನಗೆ. ಆದರೂ ಅದನ್ನು ನಂಬಲೇಬೇಕು. ಯಾಕಂದರೆ ಅವ್ರಿಗೆ ಮಳೆ ಬೇಕು ಅಂದರೆ ಒಂಥರ ಬಾವಿ ತೋಡಿರೋ ಥರ ತೋಡಿರ್ತಾರೆ. ಅದು ದಡ ಕುಸ್ಕೊಂಡು ಬಿದ್ದು ಒಳಿಕೆ ಸತ್ತೋಗಿರ್ತಾರೆ. ಹೇಳೋಕ್ಕಾಗಲ್ಲ. ತುಮಕೂರಿಗೆ ಜೀವನ ಕೊಟ್ಟಿರೋದೇ ಈ ಕೆರೆ, ನಮ್ಮ ಕೆರೆ. ಹೆಮ್ಮೆಯಿಂದ ಹೇಳು. ಸರಿ ಇವ್ರ ಕೆರೆ, ಇವ್ರ ಎಮ್ಮೆ. ಹೆಮ್ಮೆ ಎಮ್ಮೆನ ಸುಮ್ಮನೆ ನಮ್ಮ ಮೊದಲೇ ಕರೆಕ್ಟಾಗಿ ಓದಿದ್ದು ತೆಲಿಗೆ ಹಚ್ಚಿದ್ದು ನೆನಪಿಗಿರಲಿಲ್ಲ. ಹಂಗಾಗಿ ಓದೋದೇ ಬಿಟ್ಬಿಟ್ಟೆ ನಾನು. ಅನ್ಯಾಯ. ಅದೇನು ಅಸಹ್ಯ ಮನೆ ಕಂಡು ಐತೇನಲ್ಲ ಎಲ್ಲಿ ಅಲ್ಲಿ ಅದೇನು ಚಿಕ್ಕದಲ್ಲ ಈಟು ಉಳ್ಕಕ್ಕೆ ಕುಂತೈತೆ ಮಲಗೈತೆ ಅದು ಕುಂತ್ಕೊಂಡು ಒಂದೇಳು ಕುಂತೈತೆ ಮಲಗೈತೆ ಕುಂತ್ಕೊಂಡು ಮಲ್ಕೊಂಡೈತೆ ಅನ್ನ ಉಣ ಮಾತಾಡ್ರಲ್ಲ ಯಾವಾಗಲೂ. ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಅವರ ಹುಬ್ಳಿ ಫಿಲಮ್ದು ಒಂದು ಸಾಂಗ್ ಶೂಟಿಂಗ್ ಐತಿ. ಮುಂದೆ ತೋರಿಸ್ತೀನಿ ಬನ್ನಿ. ಅದು ಜಾಗ ಮತ್ತೆ ಮರ ಕಂಬಿಗಳು ತಾನೆ, ಅದು ಕಬ್ಬಿಣ. ಮೊದಲು ನಾನು ಅವಾಗ ಒಂದ್ಸತಿ ಬಂದಾಗ ಅದು ಇನ್ನೂ ಕಾಣೋದು ಕಣೋ, ಇವಾಗ ಅಲ್ಲೇ ಮುಚ್ಕೊಂಡು ಹೋಗೈತಿ. ನೋಡ ಅಲ್ಲಿ ಯಾವುದೋ ನೀರು ಐತಿ. ಇದೇನಲ್ಲ ಇದು, ಎತ್ತು ಬಂದ್ರು ಡೋರೇ ಇಲ್ಲ ಇದಕ್ಕೆ. ಇಲ್ಲಿ ದೇವ್ರು ಇದೆ ಅನ್ನೋದೇ ನಾನು ಮರ್ತೋಗಿದ್ದೆ. ಸುಮಾರು ವರ್ಷ ಆಗಿತ್ತಲ್ಲ, ಇದನ್ನ ಜ್ಞಾಪನಕ್ಕೆ ಇಟ್ಕೊಂಡಿರ್ಲಿಲ್ಲ ನಾನು. ನೋಡಿ ಇದೇ ಗುಂಡ್ಲಮ್ಮ, ನೋಡಿ ಒಳಿಕೆಲ್ಲ ಹೆಂಗಿದೆ ದೇವರು. ನೋಡಿ ಇದೇ ದೇವರು ಈ ಕೆರೆಗೆ ಕಾವಲು. ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ದೊಡ್ಡ ಕೆರೆಗೆಲ್ಲ ಒಂದೊಂದು ದೇವ್ರನ್ನ ಕೊಂಡಿರ್ತಾರೆ ಕೆರೆ ಕಡೆ ಮಖ ಮಾಡಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಮಾರಿ ಕಣಿವೆಗೂ ಒಂದು ಹೆಣ್ಣು ದೇವ್ರನ್ನ ಕೊಂಡಿಸಿದ್ದಾರೆ, ಅದು ಪೂಜೆನೂ ಮಾಡ್ತಾರೆ ಅವರು. ಯಾಕೆ ಎಲ್ಲ ಕೆರೆಗೂ ಹೆಣ್ಣು ದೇವ್ರನ್ನ ಕೊಂಡಿಸ್ತಾರಂದರೆ, ನಾವು ನೀರನ್ನ ಗಂಗಮ್ಮ ಅಂತ ಕರಿತೀವಲ್ಲ, ಸೊ ಅದಕ್ಕೆ ಒಂದು ಕೆರೆಗೆ ಹೆಣ್ಣು ದೇವ್ರನ್ನ ಕೊಂಡಿಸಿ ಆ ದೇವರು ಆ ಕೆರೆಗೆ ಕಾವಲು ಕಾಯ್ತಾ ಇರುತ್ತೆ. ನೀವು ಕೇಳ್ಬೋದು ಕೆರೆಗೆ ಯಾಕೆ ದೇವರು ಕಾವಲು ಕಾಯಬೇಕು ಅಂತ. ಯಾಕೆ ಕಾಯಬೇಕು ಅಂದರೆ, ಕೆರೆಗೆ ಯಾವಾಗ ಬಲಿಯಾಗಲ್ವೋ ಅದು ದಾಹ ತೀರಲ್ವೋ ಅವಾಗ ಕೆರೆ ಕೋಡಿ ಅಥವಾ ಕಟ್ಟೆ ಹೊಡ್ಕೊಂಡು ಊರೇ ನಾಶ ಮಾಡಿಬಿಡುತ್ತೆ. ಸೊ ಅದಕ್ಕೆ ದೇವರು ಕೆರೆನ ಕಾಯೋದು. ಬೈ ಮಿಸ್ಸಾಗಿ ಈ ಕೆರೆ ದಡ ಏನಾದರೂ ಹೊಡ್ಕೊಂಡು ಹೋಯ್ತು ಅಂದರೆ ಬಂಡಿಹಳ್ಳಿ ಈರಳ್ಳಿ ಟೋಲು ಸಂಪೂರ್ಣವಾಗಿ ಇರೋಲ್ಲ. ನೋಡಿ ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಹಗಲು ವೇಷ ಅನ್ನೋ ಒಂದು ಫಿಲಮ್ ಸಾಂಗ್ ಶೂಟಿಂಗ್ ಮಾಡಿದ್ದಾರೆ. ಅದನ್ನ ಪ್ಲೇ ಮಾಡ್ತೀನಿ ನೋಡಿ. ಹಗಲು ವೇಷ ಹಗಲು ವೇಷ ಹಗಲು ವೇಷ ಹಗಲು ವೇಷ. ನೋಡೋರಲ್ಲ, ನಾನು ಒಂದು 5 ಸೆಕೆಂಡಿಂದ ವಿಡಿಯೋ ಪ್ಲೇ ಮಾಡಿದೆ ಅಷ್ಟೇ. ನಿಮಗೆ ಪೂರ್ತಿ ವಿಡಿಯೋಸ್ ಬೇಕು ಅಂದರೆ, ಕನ್ಫರ್ಮೇಷನ್ ಬೇಕು ಅಂದರೆ ಎಂಥ ವೇಷನೋ ಹಗಲು ವೇಷ ಅನ್ನೋ ಸಾಂಗ್ ಇದೆ, ಅದು ಯೂಟ್ಯೂಬಲ್ಲಿ
ಅದನ್ನ ಹೋಗಿ ನೋಡಿ, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಬೆಟ್ಟ ಮತ್ತು ಇನ್ನು ಅಕ್ಕಪಕ್ಕ ಲೊಕೇಶನ್ಗಳೆಲ್ಲ ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಅವರಲ್ಲಿದೆ ಬಾತ್ಕೊಳ್ಳಿ ಕಾಣಿಸ್ತಾ? ಹೆಂಗೆ ಕಾಣಲ್ಲ, ಒಂದು ಮೀನ್ಗೇನು ಸಿಗ್ಬೇಕಣ್ಣ, ಇಲ್ಲೇ ಸುಟ್ಕೊಂಡು ತಿಂದು ಹೋಗೋಣ ಅಂತ. ಮೀನು ನಾನು ತಿನ್ನಲ್ಲ ಬ್ರೋ. ಯಾಕೆ? ಮೀನು ತಿನ್ನಲ್ಲ ನಾನು. ಅವತ್ತು ನನಗೆ ಹೇಳು ಗಂಟಲು ಸಿಗಾಕೊಂಡು ನಿಗಿರ್ಕೊಂಡಿಯಾ ಅಂತ ನಿಮ್ಗೆ ಭಯ. ಅದಂಗೆ ಸಿಗಾಕೊಂಡು ನಿಗರ್ಕೊಳ್ಳೋ ಮೂಮೆಂಟ್ ಇದ್ದಾಗಲೇ ಬಿಟ್ಟಿದ್ದು ನಾನು ಮೀನು ತಿನ್ನೋದು. ನನಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಯಾವ್ದಾದ್ರು ಕನ್ಸುತ್ತಾರೆ ಅಂತ. ನೋಡಿ ಅಲೆ ಎಷ್ಟೊಂದು ಜೋರಾಗಿ ಬರ್ತಿದೆ, ದಡಕ್ಕೆ ಹೊಡಿತಾ ಇರೋ ಸೌಂಡು ಹೆಂಗೆ ಕೇಳಿಸ್ತಿದೆ ಅಲೆಗಳ್ದು. ನೋಡಿ ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ಇಲ್ಲೇ ಎಸ್ದು ಎಲ್ಲ ಗಲೀಜು ಮಾಡಿ ಹೋಗೋರೆ. ಸುಮ್ಮನೆ ಯಾಕೆ ಹಾಳು ಮಾಡ್ತಿರೋ ನಮ್ಮ ಮೈದಳ ಕೆರೆನ? ತರೋ ಬಾಟ್ಲುಗಳು ಪ್ಲಾಸ್ಟಿಕ್ಗಳೆಲ್ಲ ಎತ್ಕೊಂಡು ಹೋಗ್ರಿ. ಈಗ ಕೆರೆ ತುಂಬ ನೀರೈತೆ, ಕುಡಿಯೋವು. ಕುಡಿಯೋ ನೀರ ನಿಜ ಕುಡಿಬೋದ? ನೀನು ನಂಬಿ ಕುಡಿತೀನಿ, ಕುಡಿ ಅಂದರೆ. ಯಾವುದು? ಕೆರೆ ನೀರು. ನಾನು ಸುಮಾರು ಕಟ್ಟೆ ನೀರುಗಳೆಲ್ಲ ಕುಡ್ದಿದ್ದೀನಪ್ಪ, ನನಗೇನೂ ಆಗಿಲ್ಲ. ಅಕಸ್ಮಾತ್ ನಿನಗೇನಾದರೂ ಆಗ್ಬಿಟ್ಟು ನನ್ನ ಮೇಲೆ ಬಂದರೆ ನಾನೇನು ಮಾಡಲಿ? ನಾನು ನಮ್ಮ ಆಕಳು ಊತಿನೇ ಕುಡ್ದಿದ್ದೀನಿ ಒಂದೊಂದು ಸರಿ ಅಲ್ಲಿ ಊರಾಗಿದ್ದಾಗ. ಅಂತ ಹೇಳ್ಬೇಡ, ಅಂತ ನನ್ನ ಮಕ್ಕಳು ನಾವು ಅಂತ ನೀರೆಲ್ಲ ಕುಡಿದ್ಬಿಟ್ಟಿದ್ದೀವಿ. ಕೆರೆ ನೀರು ದೊಡ್ಡದಲ್ಲ, ಬಟ್ ಏನೋ ಒಂಚೂರು ಅಪ್ಡೇಟ್ ಆಗಿದ್ದೀವಲ್ಲ. ಏನು ಅಪ್ಡೇಟ್ ಆದರೆ ನೋಡಿ, ಈ ಮರದ ಕೆಳಗೆ ಹುಬ್ಳಿ ಫಿಲಮ್ದು ಒಂದು ಸಾಂಗ್ ಶೂಟಿಂಗ್ ಆಗಿರೋದು. ಆ ಸಾಂಗ್ ಏನು ಶೂಟಿಂಗ್ ಆಗಿದೆ ಅದೇ ಲೊಕೇಶನಲ್ಲಿ ನಾವು ನಿಂತಿದ್ದೀವಿ. ಇವಾಗ ಆ ಸಾಂಗ್ನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿರೋಲ್ಲ ಸಾಂಗು, ಅದು ಇಲ್ಲೇ ಶೂಟ್ ಆಗಿರೋದು. ಯೂಟ್ಯೂಬಲ್ಲಿ ಹೋಗಿ ನೋಡಿ, ಫುಲ್ ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಅಕ್ಕಪಕ್ಕ ಇರೋ ಲೊಕೇಶನ್ಗಳೆಲ್ಲ ಶೂಟ್ ಮಾಡೋರೆ. ಫಿಲಮ್ ಶೂಟ್ ಮಾಡೋ ಒಳ್ಳೆ ಪ್ಲೇಸ್ ಅಲ್ವಾ ಇದು? ರಾಜಾವಲಿ ಫಿಲಮಲ್ಲಿ ಒಂದು ಸೀನ್ ಆಗಿ ಗೊತ್ತಾ, ಹಿಂಗೆ ಕೆರೆ ಪಕ್ಕದಲ್ಲಿ ನಿಂತ್ಕೊಂಡು ಲವ್ ಬಗ್ಗೆ ಡಿಸೈಡ್ ಮಾಡ್ತಾ ಇರ್ತಾರಲ್ಲ ಅವರು, ಸೇಮ್ ಹಂಗೆ ಐತೆ ನೋಡಿ ಫ್ರೆಂಡ್ಸ್. ರಾಜಾವಲಿ ಫಿಲಮಲ್ಲೂ ಇದೇ ಥರ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋರೆ. ಆದರೆ ಈ ಲೊಕೇಶನ್ ಅಲ್ಲ, ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಹಾಕಿ. ನೋಡಿ ಇದು ಗೇಟ್ ವಾಲು, ನೀರು ಹೋಗೋದು ಕನ್ಸುತ್ತೆ ಇದು ಮಾಡಿರೋದು. ನೋಡ್ರಿ ಹೆಂಗಿದೆ ಇಲ್ಲಿಂದ. ನೋಡಿ ಎಲ್ಲಸಿ ನೀರು ಹೋಗುತ್ತೆ ಈಚೆ ಗೇಟ್ ಓಪನ್ ಮಾಡಿದಾಗ. ನನ್ನ ಫ್ರೆಂಡು ಅವಾಗಲಿಂದ ನೀರು ಕುಡಿಬೇಕು ಅಂತ ಹೇಳ್ತವನೆ, ಆದರೆ ನೋಡ್ರಿ ಕಣ್ಮುಂದೆ 1000 ಲೀಟ್ರ್ ನೀರಿದ್ರು ಕುಡಿಯೋಕ್ಕಾಗಲ್ಲ. ನೋಡಿ ಟೈಮ್ ಅನ್ನೋದು ಹೆಂಗಿದೆ, ಈ ಟೈಮ್ ಅನ್ನೋದು ಪಕ್ಕಾ 4:20 ಕಣ್ರಿ. ನೋಡಿ ಅದು ದಿಂಡು ಕಾಣಿಸ್ತಾ ಇದೆಯಲ್ಲ, ಇದು ಈ ಕೆರೆಗೆ ಮೇನ್ ಕೋಡಿ. ಇಲ್ಲಿ ನೀರು ಹರಿದ್ಮೇಲೆ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡೋದು. ಅಲ್ಲಿತ್ತಲ್ಲ ಆ ಕೋಡಿಲಿ ನೀರು ಹರಿದಾಗೇನು ಅಲ್ಲಿ ಪೂಜೆ ಮಾಡಲ್ಲ, ಫಸ್ಟು ಇಲ್ಲ ನೀರು ಹರಿಬೇಕು, ಅಲ್ಲೂ ಪೂಜೆ ಮಾಡ್ತಾರೆ. ಆದರೆ ಇದೇ ಮೇನ್ ಕೋಡಿ. ಕೆರೆ ಫುಲ್ ತುಂಬಿದೆ ಅಂತ ಕನ್ಫರ್ಮೇಷನ್ ಮಾಡೋಕ್ಕೆ ಈ ಕೋಡಿ ಮೇಲೆ ಅಷ್ಟು ನೀರು ಹೋದಾಗಲೇ ಕೆರೆ ಫುಲ್ ತುಂಬಿದೆ ಅಂತ ಕನ್ಫರ್ಮ್ ಮಾಡೋದು. ಬನ್ನಿ ಇವಾಗ ಅಲ್ಲಿ ಹೋಗಿ ನೋಡೋಣ ಕೆರೆ ಹೆಂಗೆ ಕಾಣುತ್ತೆ ಅಂತ. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ಕೆರೆ, ಅಲೆ ಎಲ್ಲ ನೋಡಿ ಕರೆಕ್ಟಾಗಿ ಕಾಣಿಸ್ತಿದೆ ನಮ್ಮ ತಲೆ ಹೈಟಿಗೆ. ನೋಡಿ ಹೆಂಗೆ ಬರ್ತಿದೆ ಅಲೆಗಳೆಲ್ಲ. ಹೆಂಗೆ ಮಾಡ್ತಾ ಇದೆಯಲ್ಲ ನೋಡಿ, ಇಲ್ಲಿಂದ ಎಷ್ಟು ದೂರ ಇದೆ ಕೆರೆ ಅನ್ನೋದು ಕಾಣಿಸುತ್ತೆ. ತುಂಬ ದೂರ ಕಾಣಿಸ್ತಿದೆ ಇಲ್ಲಿಂದ ಕೆರೆ, ದೂರ ಇದೆ ಅನ್ನೋ ಥರ ಫೀಲಲ್ಲಿ ಕಾಣಿಸ್ತಿದೆ. ಲೇ ಬಾರಲೇ, ಇನ್ನೇ ಮನೆ ತಗೋ ಕುಡಿಯೋಣ. ಆವಾಗ ನೋಡಿದ್ರೆ 10 ರೂಪಾಯಿ ಕೊಡೋದೇ ಇಲ್ಲ ಅಂತ ಖರ್ಚು ಮಾಡಿದ್ರೆ ಪರವಾಗಿಲ್ಲ, ಕೊಟ್ಟು ಕುಡಿಯೋಣ ಅಂದರೆ ಅಲ್ವಲೇ. ಇನ್ನೊಂದು ಅಲ್ಲೊಂದು 2 ಜಾಗ ಇವೆ, ಅವು ಶೂಟ್ ಮಾಡ್ಕೊಂಡು ಮನೆ ತಗೋಣ. ಬಾ ಮನೆ ತಗೋಗಿ ಕುಡಿಯೋಣ ನೀರು. ಯಾ ಬಾ ಬಾ ಬಾ, ಟೈಮ್ ವೇಸ್ಟ್ ಮಾಡಿಬಿಡ, ನಮಗೆ ಟೈಮೇ ಇಲ್ಲ. ಮೋಸ ಮಾಡಿಸ್ಕಣ ರೀ, ಕೆರೆನೂ ಮೋಸ ಮಾಡಿಸ್ಕೊಂಡು. ನೋಡಿ ಇಲ್ಲಿ ಬಂಡೆ ಮೇಲೆಲ್ಲ ಬಟ್ಟೆ ಹೋಗದೆ ಎಲ್ಲ ಒಣಾಕಿದ್ದಾರೆ. ಮತ್ತು ಈ ಕೆರೆ ನೋಡೋಕ್ಕೆ ಇಂಡಿಯಾ ಮ್ಯಾಪ್ ಥರ ಇದೆ. ಅದು ಮಂದಾರಗಿರಿ ಬೆಟ್ಟನೋ ಇಲ್ಲ ಈ ಮುಂದೆಗಡೆ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟದ ಮೇಲೆ ಹತ್ಕೊಂಡು ನೋಡಿದಾಗ ಆ ಥರ ಕಾಣಿಸುತ್ತೆ. ಇಂಡಿಯಾ ಮ್ಯಾಪ್ ಥರ ಕೆರೆ ಕಾಣಿಸುತ್ತೆ ಇದು. ಅಲ್ಲಿ ಇಲ್ಲಿ ಬೆಳಗ್ಬಿಟ್ಟು ಬಂದು ಈಗ ಕೆರೆಗೆ ಬೀಳ್ತವೆ, ಸಾಯ್ತವೆ ಇವು. ಕೆರೆಗೆ ಒಂದು ಕೆಟ್ಟೆ ಸುತ್ತ ಎಲ್ಲ ನಿನ್ನಂತಾರೆ ಏನು ಮಾಡೋಕ್ಕಾಗಲ್ಲ. ನೋಡು ನನ್ನಂತ ಗಂಡ ಮೇಯ್ಸಿ 50 ರೂಪಾಯಿ ಕೊಟ್ಟು ನೀರು ಕುಡಿಯೋಣ ಅಂತ ಬಂದ್ರೆ 50 ಕ್ಲೋಸ್ ಮಾಡೋದು. ಎಲ್ಲ ಐತಲ್ಲ ಅಂಗಡಿ ಅದು, ಅಲ್ಲಿ ಇತ್ತು ಕಣಾರೆ, ಇದು ಹಿಡಿದವ್ರೆ ಯಾಕೆ ಕ್ಲೋಸ್ ಮಾಡೋದು. ಅವ್ರಿಗೆ ಗೊತ್ತಾಗೈತಿ ಸೊಳ್ಳೆ ಹೊಡೆಯೋಕ್ಕೂ ಜನ ಬರೋದಿಲ್ಲ. ಬಂದರೆ ನಮ್ಮಂತ ನನ್ನ ಮಕ್ಕಳು ಲೋಕಲ್ಸೇ ಬರ್ತಾರೆ.
ಏನು ಕೊಡೋದಲ್ಲಿ ಕಾಸು ಮನೆ ತಗೋ ಕುಡಿಯೋಣಂತೀವಿ. ನೋಡಿ ಇಲ್ಲೂ ಯಾವುದೋ ದೇವರಿದೆ, ಬನ್ನಿ ಒಳಗೆ ಹೋಗಿ ನೋಡೋಣ ಯಾವ ದೇವರಿದೆ ಅಂತ. ನೋಡಿ ಎಲ್ಲ ನಾಗರ ಕಲ್ಲಿದ್ದಾವೆ, ಒಳಗಡೆ ನೋಡಿ ಹೆಂಗಿದೆ. ಸುಮಾರು ದೇವರುಗಳಿದ್ದಾವೆ, ಆಂಜನೇಯ, ಗಣಪತಿ, ಲಕ್ಷ್ಮಿ ಎಲ್ಲ. ಒಳಗೆ ಹೋಗೋದು ಬೇಡ, ಇಲ್ಲಿಂದನೇ ನಿಂತ್ಕೊಂಡು ನೋಡೋಣ. ನೋಡಿ ಇದು ಗರ್ಭದ ಗುಡಿಯಲ್ಲಿ ಲಿಂಗ ಇದೆ, ಶಿವಲಿಂಗ. ಹೊರಗಡೆ ನಿಂತ್ಕೊಂಡೆ ತೋರಿಸ್ತಾ ಇದ್ದೀನಿ. ಒಳಕ್ಕೆ ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಅಲ್ಲಿ ತನಕ ತೋರಿಸಿದ್ದೀನಿ. ನಾನು ಹೊರಗಡೆನೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೋಡಿರಿ ಇಲ್ಲೆಲ್ಲ ನಾಗರ ಕಲ್ಲುಗಳು. ನೋಡಿ ಫುಲ್ ಗುಡಿ ಈ ಥರ ಕಾಣಿಸ್ತಿದೆ ಹೊರಗಡೆಯಿಂದ. ಬನ್ನಿ ಇಲ್ಲೊಂದು ದೇವ್ರುಗಳಿದ್ದಾವೆ, ನೋಡ್ಕೊಂಬರೋಣ ಯಾವ್ಯಾವ ದೇವ್ರಿದ್ದಾವೆ ಅಂತ. ಎಲ್ಲ ಹೆಣ್ಣು ದೇವ್ರುಗಳೇ ಇರೋದು. ನೋಡಿ ಕಾಣಿಸ್ತಿದೆ ನೋಡಿ. ನೋಡಿ ಜಾಗ ಮಾತ್ರ ತುಂಬ ವಿಶಾಲವಾಗಿದೆ. ಏನೇ ಟೆನ್ಷನ್ ಇದ್ರೂ ಎಲ್ಲ ಮರ್ತೋಗಿ ಮೈಂಡು ರಿಲೀಫ್ ಆಗೋಂಥ ಪ್ಲೇಸ್ ಇದು. ಏ ಬಾರ ಹತ್ತಲೇ ನೀರು ಕೊಡೋ ಮಕನೆಲ್ಲ ಅವ್ರವು. ಅಪ್ಪಿ ಖಾಲಿ ಬಾಟ್ಲು ಅದು ಹುಡುಗಿ ಹುಡುಗಂತಾನೆ ಹೇಳ್ತಾ ಇರೋದು ನೀನು. ಖಾಲಿ ಬಾಟ್ಲು ಇನ್ನೇನೈತಿಲ್ಲ ನೋಡೋದು ಎಲ್ಲ. ಯಾಕೆ ನನಗೆ ಎಲ್ಲ ಪ್ಲೇಸ್ ನೋಡಿದಾದ್ಮೇಲೆ ಹಿಂಗೆ ಅನ್ಸೋದು. ಯಾಕೋ ಗೈಸ್ ಗೊತ್ತಿಲ್ಲ, ಯಾವುದಾದ್ರು ಒಂದು ಪ್ಲೇಸ್ನ ಕಂಪ್ಲೀಟಾಗಿ ಪೂರ್ತಿ ನೋಡಿಬಿಟ್ಟೆ ಅಂದರೆ ನೆಕ್ಸ್ಟು ಥಾಟ್ ಬರೋದೇ ನನ್ನ ಮೈಂಡಿಗೆ ಇನ್ನೇನಿದೆ ಇಲ್ಲಿ ನೋಡೋ ಅಂಥದ್ದು ಅನ್ನೋ ಥರ ಥಿಂಕಿಂಗ್ ಬರುತ್ತೆ. ಅದೇನಕ್ಕೆ ಬರುತ್ತೋ ಗೊತ್ತಿಲ್ಲ. ನಿಮಗೂ ಯಾರಿಗಾದ್ರೂ ಇದೇ ಥರ ಥಾಟ್ ಬರುತ್ತೆ, ಥಿಂಕಿಂಗ್ ಬರುತ್ತೆ ಅಂದರೆ ತಿಳಿಸಿ, ಕಮೆಂಟ್ ಹಾಕಿ ತಿಳಿಸಿ. ಗೈಸ್ ನಾವಿವಾಗ ರೀಸೆಂಟಾಗಿ ಒಂದು ಹುಡುಗಿ ಇಲ್ಲಿ ಬಿದ್ದು ಸಿಗಾಕೊಂಡಿತ್ತು ಕಲ್ಸಂದಿ ಒಳಿಕೆ. ಆ ಹುಡುಗಿ ಬಿದ್ದಿದ್ದ ಜಾಗನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀವಿ ಆ ಜಾಗ ಹೆಂಗಿದೆ ಅಂತ. ಅವಳ ಜೀವ ಉಳಿಸಿರಕ್ಕಲ್ಲ ಅದು ಒಂದೇ. ನೋಡಿ ಇದೇ ಜಾಗದಲ್ಲಿ ಆ ಹುಡುಗಿ ಬಿದ್ದಿದ್ದು. ಇಲ್ಲ ಆ ಹುಡುಗಿ ಸಿಗಾಕೊಂಡಿದ್ದು ಲೇ ಅಲ್ಲ ಕಣೋ. ಮತ್ತು ಆ ಹುಡುಗಿ ಇಲ್ಲಿ ನಿಂತಿದ್ದು ಸೆಲ್ಫಿ ತೆಗಿಯಕ್ಕೆ. ಇಲ್ಲಿಂದ ಜಾರ್ ಬಿತ್ತು ಅಲ್ಲಿ. ಆಗ ಅಲ್ಲೇ ತಗ್ಲಾಕೊಂಡವಳ ಕಲ್ಲು ಹಿಡ್ಕೊಂಡ್ಬಿಟ್ಟೈತೆ. ಹಂಗೆ ಕುಂತ್ಬಿಟ್ಟವಳ ಗಪ್ಪನಂಗೆ ಅಲ್ಲೇನೇನೆ ಉಸಿರು ಬಿಡ್ಲಾರಂಗೆ. ಬೆಳಗ್ಗೆ ಒಳಗೆ ಹಳ್ಳೆ ಪಾಪ ಅವ್ರ ಕೆರೆ ನೀರು ಅದು ಇದು ಎಲ್ಲ ಖರ್ಚು ಮಾಡ್ಬೇಕು ಅಂತ ತಲೆ ಓಡಿಸವ್ರೆ. ಆಮೇಲೆ ಕೂಕೊಂಡಿದ್ದಕ್ಕೆ ಬಂದು ಗೇಸು ನಿನಕೆ ಹಾಕಿ ನೋಡಿದಾಗ ಇಲ್ಲಿದ್ದೀನಿ ಅಂದವಳೆ. ಎತ್ತಿ ಹಾಕೊಂಡು ಬಂದು ಇಲ್ಲಾಂದ್ರೆ ಅದ್ರಾಗ ಹೋಗೋದು ಆ ಹುಡುಗಿ ಅಲ್ವಾ. ಅಕ್ಕ ಎಲ್ಲಿ ಸಿಗೋಳ ಗೊತ್ತಾ, ಮುಂದೆ ಗೂಳೂರ್ ಇದೈತೆ. ಅದೇ ಗೂಳೂರ್ ಕೆರೆ ತಾವ್ ಸಿಗೋದು. ಇಲ್ಲ ಇದು ಮಂಚಕಲ್ ಕುಪ್ಪೆ ಟೋಲು. ಅಲ್ಲೇ ಹತ್ರ ಸಿಗ್ತಿರ್ಲಿಲ್ಲ ಬಿಡು ಟೋಲಾಗ. ಮೊದ್ಲೇ ಅವಾಗ ಹೆಂಗರಿಯತ್ ನೀರು. ಕೋಡಿ ಬಿದ್ದಾಗ ಜಾಸ್ತಿ ಹರಿಯುತ್ತಲ್ವ ಮಗ ನೀರು. ನಮ್ಮಲ್ಲಿ ಇದೆಲ್ಲ ಕಾಣಿಸ್ತಾನೆ ಇರ್ಲಿಲ್ಲ. ನೋಡಿ ಇದು ಹೆಂಗೈತೆ, ಇದೇನ್ ಲೌಡ ಕಾಣಿಸ್ತಿತ್ತ ಇದು. ಇವಾಗಲೂ ಎಲ್ಲ ನೀರು ಹರಿತಾ ಇತ್ತು ಕಣ ಆಗ ಅಲ್ಲಿ ಅಲ್ವಾ. ಯಾಕೆ ಬೇಕು ಇಲ್ಲೆಲ್ಲ ಬಂದು ಬಿದ್ದು ನಮ್ಮ ಮೈದಾಳ ಕೆರೆ ಹೆಸರನ್ನ ಹಾಳು ಮಾಡೋಕ್ಕೆ. ಅದು ಹೊಡ್ಕೊಳಕ್ ಬೇರೆ ಹೋಗಿತ್ತಂತೆ. ಏನ ಸೆಲ್ಫಿ ಇಲ್ಲಿ ಬರ್ದಿರೋದು ಅಲ್ಲಿ ಬರ್ದಿರೋದು ಎರಡೇ ಒಬ್ಬನೇ ಕಾಲ ಕಲಾವಿದ. ಮದುವೆ ಆಗಿರ್ತಾರ ಇವರು ಇಲ್ಲಿ ಬರ್ದೋಗಿರೋರು. ಬರ್ದೋಗಿರೋರೆಲ್ಲ ಮದುವೆ ಆಗಿದ್ರೆ ಪ್ರಪಂಚದಲ್ಲಿ ಲವ್ ಅನ್ನೋದು ರೆಕಾರ್ಡ್ ಬ್ರೇಕ್ ಮಾಡಬೇಕು. ನಾನು ಅಮ್ಮ 4 ತಿಂಗಳು ಲವ್ ಮಾಡಿ 5 ತಿಂಗಳಿಗೆ ಒಳಗೋಗಿ ನನಗೆ ಅವ್ನು ಬೇಡ ಅಂತ ಇವಳು ಹೇಳ್ತಾಳೆ, ಇವಳು ಬೇಡ ಅಂತ ಅವನು ಹೇಳ್ತಾಳೆ. ಅಲ್ಲಿಗೆ ಮುಗಿದೋಗುತ್ತೆ ಲವ್ ಅನ್ನೋದು. ನೋಡಿ ಅವರಿಬ್ಬರು ಸೈಡಾಗಿ ಹೋಗಿ ತುಂಬ ನೋಡಿದ್ರೆ ಶಾಕ್ ಆಗ್ತದೆ ನೋಡು. ಉಪೇಂದ್ರ ಲವ್ ಮಾಡಿದೆ. ಉಪೇಂದ್ರ ಹೇಳಿಲ್ವಾ ಇವು ಪಿಕ್ಚರಾಗ ಹಂಗೆ ಲವ್ ಮಾಡ್ತಾವ್ರು ಅವರು.
ಮತ್ತು ಈ ಕೆರೆ ಏರಿ ಮೇಲೆ ಹಗಲು ವೇಷ ಫಿಲಮ್ ಶೂಟಿಂಗ್ ಮಾಡುವಾಗ ಶಿವರಾಜ್ ಕುಮಾರ್ ಅವರು ಕುದುರೆ ಓಡಿಸ್ಕೊಂಡು ಬರುವಾಗ ಸ್ಲಿಪ್ಪಾಗಿ ಬಿದ್ದಿರಂತೆ. ಕುದುರೆಗೆ ಮುಂಗ್ಸಿಯನ್ನು ಅಡ್ಡ ಬಂದಾಗ ಕುದುರೆನು ಮತ್ತು ಅವರು ಬಿದ್ದಿರಂತಿಲ್ಲಿ.